ನೀವು ಇವರು ಹುಷಾರ ಮಗನ. ಓ ನೀವು ವಾಯ್ಸ್ ಇವತ್ತು. ಅಯ್ಯೋ ನಾನು ನಿನ್ನೆ ಬಂದೆ ಕಣಪ್ಪ. ಎಲ್ಲಿ ಗಂಟ 6 ಗಂಟ ಬಂದೆ. ಮಳೆ ಬಂದ್ಬಿಡ್ತು. ಆಮೇಲೆ ವಾಪಸ್ ಬಂದ್ಬಿಟ್ಟೆ. ನಾನು ಒಬ್ಳೆ ಬಂದ್ನಲ್ಲ. ಆಮೇಲೆ ನಡ್ಕೊಂಡ್ ಬರೋಷ್ಟೊತ್ತಿಗೆ ನೆಂದೋಗ್ತೀನಿ. ರೇಷ್ಮೆ ಸೀರೆ ಉಡ್ಕೊಂಡಿದ್ನಲ್ಲ ಅಂತ ವಾಪಸ್ ಬಂದು ಪಾಪ ಮೆಸೇಜ್ ಆಗ್ತೆ 10 ಗಂಟೆಗೆ ಫೋನ್ ನೋಡಿ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಹೊಸ ಥರ ವೀಡಿಯೋಗಳನ್ನ ನೀವು ನೋಡ್ತಿರ್ತೀರ. ಲಾಂಗ್ ಡ್ರೈವ್ ಜರ್ನಿ ಮಾಡೋರಿಗೋಸ್ಕರನೇ ನಾನು ಬ್ಯಾಕ್ ಟು ಬ್ಯಾಕ್ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಕೂಡ ಆಡಿಯೋ ಪ್ರ್ಯಾಂಕ್ ಕಾಲ್ಗಳನ್ನ ನಾನು ನಿಮಗೋಸ್ಕರ ಹಾಕ್ತಾಯಿದ್ದೀನಿ. ಅದನ್ನು ಎಪಿಸೋಡ್ 1, 2, 3, 4 ಅಂತಿದೆ. ಕೇಳಿಕೊಂಡು ಆರಾಮಾಗಿ ಡ್ರೈವ್ನ ಎಂಜಾಯ್ ಮಾಡಿ. ಆದರೆ ಸಂಚಾರ ನಿಯಮನ ಫಾಲೋ ಮಾಡಿ. ಇದ್ರ ಜೊತೆಗೆ ನಿಮ್ಮ ಆರ್ ಜೆ ಸುನಿಲ್ ಇತ್ತೀಚೆಗೆ ದಿಢೀರ್ ದಾಳಿ ನಡೆಸ್ತಾ ಇದ್ದಾನೆ. ಯಾರಪ್ಪ ಅಂದರೆ ನಾನು ಪ್ರ್ಯಾಂಕ್ ಮಾಡಿರ್ತಾರಲ್ಲ ಅವ್ರ ಮನೆಗಳಿಗೆ ದಿಢೀರ್ ಅಂತ ಹೋಗಿ ಅವರ ಒಂದು ಎಕ್ಸ್ಪ್ರೆಷನ್ನು ಅವ್ರಿಗೆ ಹೇಗೆ ಅನಿಸುತ್ತೆ, ಅವರು ಧ್ವನಿನೇ ಅವ್ರಿಗೆ ಅಂದರೆ ಅವ್ರ ಪ್ರ್ಯಾಂಕ್ನೇ ಅವ್ರು ಕೇಳಿದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಕ್ಯಾಪ್ಚರ್ ಮಾಡೋದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಅಂತಹ ಎಪಿಸೋಡ್ಗಳನ್ನೂ ಕೂಡ ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ರೈಟ್ ನೋ ಇವತ್ತು ನನಗೆ ಮೆಸೇಜ್ ಮಾಡಿದ್ದಾರೆ ಶಿವಕುಮಾರ್ ಅನ್ನೋರು. ಅವರ ವೈಫು ಸ್ವರ್ಣಲತಾ ಅಂತ ಇದ್ದಾರೆ. ಇವ್ರಿಗೆ ಹೆಂಗಾದ್ರು ಮಾಡಿ ಸಖತ್ತ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಬನ್ನಿ ಇದೀಗ ನಾವು ಕಾಲ್ ಮಾಡುವ ಸ್ವರ್ಣಲತಾ ಅವ್ರಿಗೆ. ಕಮ. ಹಲೋ ಹಲೋ, ಯಾರು ಆಂಟಿ? ನಾನು ತುಮಾಲ್ ಮಾತಾಡ್ತಾ ಇಲ್ಲದು. ತುಮಾಲ್ ಏನು? ತುಮಾಲ್ KUMAL ತುಮಾಲ್. ಇದು ರಾಂಗ್ ನಂಬರ್ ಅಪ್ಪ. ಆಂಟಿ ನಾನು ತುಮಾಲ್ KUMAL ತುಮಾಲ್. ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಕಣಪ್ಪ. ನೀವು ತೊಲ್ನಾ ಲತಾ ಅಂತೀ ಅಲ್ವಾ? ಹೌದು. ಅಮ್ಮ ಫುಲ್ಲು ಬೇಜಾರು ಮಾಡ್ಕೊತಾ ಇದ್ಲು ನೆನ್ನೆ ಹತ್ನ ತುಮಕ್ಕೆ ತರ್ದಿಲ್ಲ ಅಂತ ಅಂದ್ಬಿಟ್ಟು. ಕುಮಾರ್ ಅಂತ ಹೆಸರು ಕುಮಾರ್ ಅಂತನಾ? ನಾನು ಪೂಜೆ ಲಕ್ಷ್ಮಿ ಕೂರ್ಸಿಲ್ಲ ಕಣಪ್ಪ. ಇಲ್ಲಿ ಕರೀತಾ ಇದ್ದೆ ಸುಮ್ನೆ ಮನೇಲಿ ದೇವ್ರ ಸಾಮಾನು ಬೆಳಗ್ಗೆ ಪೂಜೆ ಮಾಡಿರೋದು. ಅದೇನೋ ಗೊತ್ತಿಲ್ಲ. ಹೌದೂನು ಹತ್ನ ತುಮಕ್ಕೆ ಕರೆದಿದ್ರಂತೆ, ನೀವು ಬರಲಿಲ್ಲ. ಆಮೇಲೆ ನೀವು ಇವರು ಹುಷಾರ ಮಗನ. ಓ ನೀವು ವಾಯ್ಸ್ ಇವತ್ತು. ಅಯ್ಯೋ ನಾನು ನಿನ್ನೆ ಬಂದೆ ಕಣಪ್ಪ. ಎಲ್ಲಿ ಗಂಟ 6 ಗಂಟ ಬಂದೆ. ಮಳೆ ಬಂದ್ಬಿಡ್ತು. ಆಮೇಲೆ ವಾಪಸ್ ಬಂದ್ಬಿಟ್ಟೆ. ನಾನು ಒಬ್ಳೆ ಬಂದ್ನಲ್ಲ. ಆಮೇಲೆ ನಡ್ಕೊಂಡ್ ಬರೋಷ್ಟೊತ್ತಿಗೆ ನೆಂದೋಗ್ತೀನಿ. ರೇಷ್ಮೆ ಸೀರೆ ಉಡ್ಕೊಂಡಿದ್ನಲ್ಲ ಅಂತ ವಾಪಸ್ ಬಂದು ಪಾಪ ಮೆಸೇಜ್ ಆಗ್ತೆ 10 ಗಂಟೆಗೆ ಫೋನ್ ನೋಡಿ. ಇನ್ನೊಂದಿನ ಬರ್ತೀನಿ ಅಂತ ಹೇಳಪ್ಪ. ನಾನು ಕರ್ದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಇದು ಹೇಳಪ್ಪ ನಿಮ್ಮ ಅಮ್ಮಗೆ. ನಂಗೆ ನೀವು ನಾನು ಹೆಸರು ನಾನು ಕೇಳ್ಕೊಂಡೇ ಇಲ್ವಲ್ಲ, ನಂಗೆ ಹಂಗಾಗಿ ಗೊತ್ತಾಗಿಲ್ಲ. ಆಮೇಲೆ ನೀವು ಯಾವಾಗ ನಿಮ್ಮಮ್ಮ ಕರ್ದಾಗ ಬರ್ಲಿಲ್ಲ, ಹುಷಾರ್ ಮಗ ಅಂತ ಅಂದಾಜ ಕೇಳಿದೆ. ನಾನು ಚೆನ್ನಾಗಿದ್ರೆ ಬಂದ್ಬಿಡ್ತೀನಪ್ಪ. ಅದು ಲೇಟಾಗಿ ಹೊರಟ್ನಾ. ನಮ್ಮ ಇದು ಇಲ್ಲಿ ಎಲ್ಲ ಹೋಗಿ ಆ ಮಳೆಗೆ ಬಂದ್ಬಿಡ್ತು. ಗೊತ್ತಲ್ಲ ನಿಮಗೇನೆ. ನಾನು ವಾಪಸ್ ಬಂದ್ಬಿಟ್ಟೆ. ರೇಷ್ಮೆ ಸೀರೆ ಅರ್ಧ ನೆಂದೋಗ್ಬಿಟ್ಟಿತ್ತು. ಆಮೇಲೆ ಇನ್ನು ಅಲ್ಲಿ ಗಂಟೆ ಬರೋಕ್ಕೆ ನೆಂದೋಗಿ ಮತ್ತೆ ನಾನು ರಾತ್ರಿ ಒಬ್ಬಳೇ ಬರೋದು ಕಷ್ಟ ಆಗುತ್ತೆ ಅಂತ. ಬೇಜಾರೇನ್ ಮಾಡ್ಕೋಬೇಡಿ. ಪ್ರೀತಿ ವಿಶ್ವಾಸ ಒಂದಿದ್ರೆ ಸಾಕು. ಸಮಯ ಸಂದರ್ಭ. ಬರ್ತೀನಿ, ನಾಳೆ ಬರ್ತೀನಿ. ಸುಮ್ನಿರಪ್ಪ, ನಾನು ಮಾತಾಡಿಸ್ತೀನಿ. ನಾಳೆ ಇರಲ್ಲ. ಸುಮ್ನೆ ನಿಮ್ಮ ಅಮ್ಮಗೆ ಮಾತಾಡಿಸ್ತೀನಿ ಫೋನ್ ಮಾಡಿ. ತೀರೆ ಇದಾಗೋಯ್ತದೆ ಅಂತ ಬರ್ಲಿಲ್ವಾ ನೀವು? ಇಲ್ಲಪ್ಪ, ನಂಗೆ ಹೊಟ್ಟೆ ನೋವು ಹುಷಾರಿಲ್ದಂಗ ಆಗಿತ್ತು. ನಂಗೆ ಆರೋಗ್ಯನೇ ಸರಿಗಿರ್ಲಿಲ್ಲ. ತೀರೆ ನೆಂದೋಯ್ತು ಅಂತ ಹೇಳ್ತಾ ಇದ್ರಿ. ಅವಾಗ ನಾನು ಮನೆಯಿಂದ ಹೊರಟೆ, ಮಳೆ ಬಂತು. ಅರ್ಧಕ್ಕೆ ನಾನು ವಾಪಸ್ಸು ಬಂದೆ. ಆಮೇಲೆ ಅಯ್ಯೋ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ ಹೇಳು? ಸಮಯ ಸಂದರ್ಭ ಏನು ಮಾಡಕ್ ಆಗಲ್ಲ. ಅದು ಹೇಳ್ತೀನಿ ಬಿಡು. ನಿಮ್ಮ ಅಮ್ಮಗ್ ಮಾತಾಡ್ಸಿ ಧೈರ್ಯ ತಗೊಳ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇರುತ್ತೆ. ಎಲ್ಲ ಇವಾಗ ಶ್ರಾವಣದ ಎಲ್ಲಾ ದಿನಾನು ವರಮಹಾಲಕ್ಷ್ಮಿ ಹಬ್ಬನೇ ದಿನನಿತ್ಯ. ಅದಕ್ಕೆಲ್ಲ ನಮ್ಮ ಮನೇಲೂ ನಾವು ಇದು ಹಬ್ಬನೇ ಮಾಡಿಲ್ಲ. ಯಾವ್ದಕ್ ಬೇಜಾರು ಮಾಡ್ಕೊಳ್ಳೋಣ ಹುಷಾರಿಲ್ಲ ಅಂತ.
ಸುಮ್ನೆ ಮನೆ ಪೂಜೆ ಮಾಡಕ್ಕೆ 1 ಗಂಟೆ ಆಗೋಯ್ತು. ಅದು ಬರೀ ಬೆಳಗ್ ತೊಳ್ದಿ, ಅಡಿಗೆನೂ ಮಾಡಿಲ್ಲ. ನಾನು ಬೇರೆ ಏನು ತೇಲಿಲ್ಲ, ಬರೀ ಹತ್ನ ತುಂಬ ತಗೊಂಡು. ಹೌದಪ್ಪ, ಎಲ್ಲಾರು ಕರ್ದಿದಾರೆ. ನಾನು ಇಲ್ಲೇ ಪಕ್ಕದ ಮನೆಗೆ ಹೋಗಿಲ್ಲ. ನಿಜವಾಗ್ಲು ನಾ ಕೇಳು, ಇಲ್ಲೇ ಮಾತಾಡ್ತಾ ಕೂತಿದೀವಿ ಎಲ್ಲಾರು. ಆತರ ಎಲ್ಲ ಬೇಜಾರ್ ಮಾಡ್ಕೊಬೇಡಿ. ಯಾರಿಗೂ ಪಾಪ ಏನು ಕೇಳಲ್ಲ, ಪ್ರೀತಿ ವಿಶ್ವಾಸ ಕರೀತಾರೆ. ಅವತ್ತು ಬರಕ್ ಆಗ್ಲಿಲ್ಲ. ನೀವು ಇದ್ ಮಾಡ್ತಾ ಇದ್ದೀರಾ, ನೀವು ಅವ್ರ ಮನೆಗೆಲ್ಲ ಹೋಗಿದ್ದೀರಿ, ಇಲ್ಲಿ ನಮ್ಮ ಮನೆಗೆ ಹತ್ನ ತುಂಬ. ಅಲ್ಲಪ್ಪ, ನಾನು ಹೋಗಿದ್ದೆ ಅವಾಗ ನಮ್ಮನೆಯವ್ರು ಬಿಟ್ರು. ಅಲ್ಲಿಂದ ಬಂದ್ನಲ್ಲ, 6 ಗಂಟ ಬಂದಿ ಒಬ್ಳೆ ನಡ್ಕೊಂಬಂದ್ನಲ್ಲ, ಮಳೆ ಬಂದ್ಬಿಡ್ತು. ನೈಟು ಮಳೆ ಜೋರ್ ಆಗ್ಬಿಡ್ತೈತೆ ಅಂತ ನಾನು ಹಿಂಗೆ ಡೌನ್ ಹೇಳ್ದೆ. ನಾನೇ ಹೇಳಿದ್ನಲ್ಲ ಫಸ್ಟ್. ಲೇತ್ ಮೇ ತೀಲೆ ಒದ್ದೆ ಆದೋಯ್ತದೆ ಅನ್ಬಿಟ್ಟು ನೀವು ಬಂದಿಲ್ಲ ಅಲ್ವಾ? ಒಂದ್ ತೀಲೆಗೆ ಬೆಲೆ ಇಲ್ವಾ ನಮ್ಮನೆ? ಸೀರೆ ಅಲ್ಲ ಕಣಪ್ಪ, ನಾನ್ ನೆಂದೋದೆ. ನಮ್ಮನೇಲಿ ಸುಮ್ಮನ್ ಬಿಡ್ತಾರ, ನೀನು ಒಬ್ಳೆ ನಡ್ಕೊಂಡ್ ಬರ್ತಿದೀಯ ಅಂತ? ಅದು ನೋಡ್ಬೇಕಲ್ವಾ. ಮೇಕಪ್ ಗೊತ್ತಾಯ್ತದೆ ಅಂತನಾ? ಮೇಕಪ್ ಅಲ್ಲ ಕಣಪ್ಪ, ನಾವ್ ಮೇಕಪ್ ಮಾಡೋ ಏಜ್ ಇವಾಗ. ಅಯ್ಯೋ, ಇರೋದ್ ಹೇಳಿದ್ರೆ ನೋಡು ನೀನೆ. ಹುಡುಗಿರೆಲ್ಲ ಬುತ್ಪುತ್ತವ್ರೆ. ಇಡು ಹೋಗ್ಲಿ. ನಿಮ್ಮ ಅಮ್ಮಗ್ ನಾನ್ ಮೆಸೇಜ್ ಹಾಕಿದ್ನಲ್ಲ, ಏನನ್ಬಿಟ್ಟು? ಮಳೆ ಬರ್ತಾಯ್ತು ರೀ, ಐ ಆಮ್ ಸಾರಿ ಅಂತ. ಮಳೆನಲ್ಲಿ ಮೆತೆದು ತೊಚ್ಕೊಂಡು ಹೋಗ್ಬಿಟ್ಟಿರ್ಬೇಕು. ಸರಿ ಸರಿ. ನನ್ ಮೊಬೈಲ್ಗೂ ಅಂತಲೇ ಹಾಕ್ಬಿಡಿ ಮೆಸೇಜು. ಇದು ನಂಬರ್ ಇದೇನಾ ನಿಂದು? ನನ್ನ ಹೆಸರು ಗೊತ್ತಾಯ್ತಾ? ಏನೇ ಅದೆಂತದ ಏನೋ ಹೇಳಿದ್ರಿ, ಅದ ಹೆಸರೇ ಗೊತ್ತಾಗ್ತಿಲ್ಲ. ತುಮಾಲ್ ತುಮಾಲ್ ತುಮಾಲ್. ಸರಿ ಸರಿ. KUMAL. KUMAL ಅಮೂಲ್. ಅಯ್ಯೋ, KUMAL ತುಮಾಲ್. ಕಮಾಲ್. ಕಮಾಲ್. KUMAL ತುಮಾಲ್. ಏನೇಳಿ? ಕುಮಾರ್. KUMAL. ಸರಿ. ಮಡಗಪ್ಪ, ನಾನು ಮಳೆ ಬರ್ತಾ ಇದ್ದು ಒಳಕ್ ಹೋಗ್ತಾ ಇದ್ದೀನಿ. ಅಯ್ಯೋ, ನೆನ್ನೆನೂ ಮಳೆ ಬರ್ತೈತೆ ಅಂತೇಳಿ, ಇವಾಗ್ಲೂ ಮಳೆ ಬರ್ತೈತೆ ಅಂತೇಳಿ, ಏನ್ ಹೋಗ್ಬಿಟ್ಟು? ಮಳೆ ಬರ್ತಾ ಇದ್ ಕಣಪ್ಪ, ನಿಂಗ್ ಗೊತ್ತಾಗಿಲ್ವಾ? ಹೊರಗಡೆ ಶಬ್ದ ಕೇಳ್ತಾ ಇಲ್ವಾ? ಏನು ತಿಲಾ ಪುಂದಿಲ್ ಇದಿಲ್ಲ ನೀವು? ಹಲೋ ಹಲೋ ಹಲೋ, ಹೇಳಪ್ಪ. ಆಂಟಿ, ಏನಂತಿ ತಿಕ್ ವಿತ್ಯಾಲಕ್ಕೆ ನೀವು ತೋಪ ಮಾಡ್ಕೊಂಡು? ಅಯ್ಯೋ, ಇವಾಗ ನಂಗೆ ನೆಂಟ್ರು ಬಂದ್ರು, ನಮ್ಮ ಅತ್ತಿಗೆ ಬಂದವ್ರು, ಅಡ್ಗೆ ಮಾಡ್ಬೇಕು. ಇಡಪ್ಪ. ಆಯ್ತು, ಇರ್ತೀನಿ. ಇದಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಸ್ವರ್ಣಲತಾ ಅವರೇ, ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು RJ ಸುನಿಲ್ ಅಂತ. RJ ಸುನಿಲ್ ಅಂತನಾ? ಸರಿ ಸರಿ. ಶಿವಕುಮಾರ್ ಅನ್ನೋರು ನಿಮ್ಮ ನಂಬರ್ ಕಳಿಸಿ ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರು. ಅದಕ್ಕೆ ನಾವು ತೋನ್ ಮಾಡ್ಬಿಟ್ಟು ನಿಮ್ಗೆ ತಾಗೆ ಹಾಕಿದ್ದು. ಮತ್ತೆ ಕುಂಕುಮ ಕರೆದ್ರು ಹೋಗಿಲ್ಲ ಅಂತ ಎಲ್ಲ ಹೇಳಿದ್ರಿ. ನಮ್ಮನೆಯವ್ರೆ ಡೀಟೇಲ್ ಹೇಳ್ಬಿಟ್ಟಿದ್ರ? ಅವ್ರೇನು ಹೇಳಿರಲಿಲ್ಲ, ನಿಮ್ಮ ವಾಯ್ಸ್ ಕಂಡಿಡ್ಬಿಡ್ತಾರೆ. ಏನಾದರೂ ಅವ್ರಿಗೆ ಸಖತ್ತಾಗಿ ಕಾಗೆ ಹಾರಿಸ್ಬೇಕು ಅಂತ ಬರೀ ಮೆಸೇಜ್ ಮಾಡಿದ್ರು. ಹೆಂಗೂ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತಲ್ಲ, ಅದೇ ವಿಚಾರ ತಗೊಂಡು ನಿಮ್ಗೆ ಕಾಗೆ ಹಾರಿಸ್ಬಿಟ್ಟೆ ಅಷ್ಟೇ. ನೋಡಿ, ಇವ್ರು ಪ್ರ್ಯಾಂಕ್ ಮುಗಿದ್ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ಹೇಳಿ. ಇದು ತಿವ್ಕುಮಾಲ್ ಅವಲಾ? ಹಾಂ, ಶಿವಕುಮಾರ್. ತಿಳ್ಕೊಂಡಿರೋ ಕುಮಾರ್. ಯಾವ ಕಲೆ ತಿಳ್ಕೊಂಡಿದ್ದೀರಾ? ನೋವು ಇಲ್ದಿರೋ ಕಡೆ ತಿಳ್ಕೊಳ್ಳೋದು. ಯಾವ ಕಲೆ? ಚಿಕ್ಕದಲ್ಲಿ ನಾವಿದ್ರೆ ಮಕ್ಕಳೇ ಈ ಕಡೆ ತಿರ್ಕೊಂತೀವಿ, ಮುಂದ್ಗಡೆ ನಾವಿದ್ರೆ ಹಿಂದ್ಗಡೆ ತಿರ್ಕೊಂತೀವಿ. ತುಂಬ ತೊಂದರೆಯಲ್ಲಿ ಆಗ್ಬೋತಿದೆ ನಿಮ್ಗೆ ಹಂಗಲೆ. ಹೌದು ಹೌದು. ಏನಾರು ಬಂದು ಮುಲಾಂಬಿಕೆ ಹಚ್ಚುತ್ತೀರಾ? ಹತ್ಬೇಕಾ ಹಂಗಲೆ? ಬನ್ನಿ ಬನ್ನಿ, ಹಚ್ಚಿ. ಯಾವ ಕಲೆ ಹಚ್ಬೇಕು? ಹೇಳ್ತೀನಿ ಬನ್ನಿ, ತೋರಿಸ್ತೀನಿ, ನೋಡ್ಬಿಟ್ಟು ಹಚ್ಚಿ. ಹೌದಾ? ಗ್ಲೌಸು ಕೈಗೆ ಗ್ಲೌಸ್ ಹಾಕೊಂಬನ್ನಿ. ಆ ಥರ ಎಲ್ಲ ಹತ್ಬೇಕಾ ನಿಮಗೆ? ಹೇಳಿ. ಹಾಂ, ಹೇಳಿ. ನೀವು ತಾನೇ ಫೋನ್ ಮಾಡಿರೋ, ನಾನು ಮಿಸ್ ಕಾಲ್ ಕೊಟ್ಟಿರೋದು. ನೀವು ಮೆಸೇಜ್ ಮಾಡಿದ್ರಿ, ಅದಕ್ಕೆ ನಾನು ಕಾಲ್ ಮಾಡಿದ್ದೆ. ಓ, ಸಾರಿ ಸಾರ್, ಸಾರಿ ಸಾರ್, ಸಾರಿ ಸಾರ್, ಸಾರ್ ಸಾರ್. ನಿಮ್ಮ ವಾಯ್ಸು ಇದಕ್ಕೆ ಒಂದು 50 ನೋಡ್ತೀನಿ, ಹಂಗಿರೋ ನನಗೆ. ಬಾಬಾ, ಕತೆ. ಮುಲ ಮಚ್ಬೇಕಾ? ಕೈ. ಸಾರಿ ಸಾರಿ ಸಾರಿ. ಇಲ್ಲ ಇಲ್ಲ, ಗ್ಲೌಸ್ ತಗೊಂಡು ಹಾಕೊಂಡ್ಬರ್ತೀನಿ. ರಿಲೇಷನ್ ಒಬ್ರು ಸೇಮ್ ನೇಮ್ ರಿಲೇಷನ್ ಇದ್ರು, ಅವ್ರ ಫೋನ್ ತಾನು ಇದು ಮಾಡಿದ್ರು ಸರ್. ಅವ್ರು ಹಿಂಗೆ ಕಾಮಿಡಿ ಮಾಡ್ತಾರೆ. ಇಲ್ಲ, ನಿಮ್ಗೊಂದು ಗ್ಲೌಸ್ ತಂದು ನಿಮ್ಗೆ ಮುಲ ಮಚ್ಕೊಡ್ತೀನಿ ಬಿಡಿ. ಇಲ್ಲ ಸರ್, ಸಾರಿ ಸಾರಿ, ನೀವು ಪಾದಕ್ಕೆ ಶರಣು. ಯಪ್ಪ, ದೇವ್ರಿಗೆ ಮಾಡಿ. ಯಾವ ಊರು ನಿಮ್ಮದು? ಸಾರ್, ಆಕ್ಚುಲಿ ನಾವು ಮೈಸೂರಲ್ಲೇ ಬನ್ನಿ ಮಂಟಪಲ್ಲಿ ಇದ್ದಿದ್ದು.
ಈಗ ನಮ್ಮ ಮಗ ಬೆಂಗಳೂರಲ್ಲಿ ಕೆಲಸದಲ್ಲಿದ್ರೆ ಅಂದ್ರೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀವಿ, ಒಂದು 5 ವರ್ಷ ಆಯ್ತು. ಮೊನ್ನೆ ಒಂದು ಪ್ರೋಗ್ರಾಮ್ ನೋಡಿದೆ ಸರ್, ಒಬ್ಬರು ಮನೆ ಬಂದಿದ್ರಲ್ಲ ಸರ್, ಲೇಡೀಸ್ ಪೊಲೀಸ್ ಮನೆಗೆ, ಕಾಮಾಕ್ಷಿ ಪಳ್ಳ ಪ್ರೋಗ್ರಾಮ್ ನೋಡಿದೆ, ಭಾರಿ ಚೆನ್ನಾಗಿತ್ತು ಅದು. ಅದನ್ನು ಕೇಳಿದೀನಿ ನಾನು. ಕೇಳಿದ್ರು ನೀವು ಬಂದು ಸ್ಪಂದಿಸಿದ್ರಲ್ಲ, ನಾನು ಪಾಪ ಎಷ್ಟು ಮಾನವೀಯತೆ ನಿಮ್ಗೆ, ನಾನು ಭಾರಿ ಅಬ್ಸರ್ವ್ ಮಾಡಿದೆ. ಅದರಲ್ಲೇನ್ರಿ ಮಾನವೀಯತೆ, ಪಾಪ ಚೆನ್ನಾಗಿ ಮಾತಾಡಿರ್ತಾರೆ. ಚೆನ್ನಾಗಿ ನನ್ಗೆ ನಂದು 72 ಇಯರ್ಸ್ ನಾನು ವಾಕ್ ಹೋಗ್ಬೇಕಾದ್ರೆ ನಿಮ್ದು ಹೆಡ್ಫೋನ್ ಹಾಕೊಂಡು ಕೇಳ್ಕೊಂಡು ಹೋಗೋದು. ಅದರಿಂದ 5 ಕಿಲೋಮೀಟರ್ ನಡೆಯೋದು 6 ಕಿಲೋಮೀಟರ್ ನಡೀತೀನಿ. ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತೀನಲ್ಲ, ಫಸ್ಟ್ ಒಂದೆರಡು ದೇವ್ರ ನಾಮ ಕೇಳ್ಕೊಂತೀನಿ, ಆಮೇಲೆ ನಿಮ್ಮ ಪ್ರೋಗ್ರಾಮ್ ಹಾಕೊಂಡು ಹೆಡ್ಫೋನ್ ಹಾಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ವೆಲ್, ಬೊಂಬಾಟಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ಲೋಗ ಅಲ್ಲ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, Prank Calls.